ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವ್ರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಕರೆಂಟ್ ಸಿಚುವೇಶನಲ್ಲಿ ನೋಡುವ, ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು ಅಥವಾ ಏನೋ ಒಂದು ಸಮಸ್ಯೆ ಆಗ್ತಾ ಇರ್ಬೋದು. ನೋಡು ಅವರ ಮನಸ್ಸಿನಲ್ಲಿ ಏನುಂಟಂತ 3 ಸಲ ಅವರ ಹೆಸರನ್ನು ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿ ಪಾಸಿಟಿವ್ ಆಗಿರಿ. ಇಲ್ಲಿ ಏನಂದರೆ ನೋಡಿ, ಇವಾಗ ಕೆಲವೊಂದು ವಿಷಯಗಳು ಅಥವಾ ಘಟನೆಗಳು ನಡೀತಾ ಇರ್ಬೋದು, ಮನಸ್ಸಿಗೆ ತುಂಬ ನೋವಾಗ್ತಾ ಇರ್ಬೋದು, ಅಥವಾ ಒಂದು ಭಯ ಪಡುವಂತಹ ಅಥವಾ ಒಂದು ಅತಿಯಾದ ಟೆನ್ಷನ್. ಸೊ ನಿಮಗೆ ನಾನು ಸಹಿಸ್ಕೊಲಿಕ್ಕಾಗ್ತಾ ಇಲ್ಲ ಈ ಸಿಚುವೇಶನ್, ಆ ಥರ ಸಿಚುವೇಶನಲ್ಲಿ ನೀವು ಇರ್ಬೋದು. ಅಥವಾ ಅಂಥದ್ದೊಂದು ಮನಸ್ಥಿತಿ ನಿಮಗೆ ಆಗ್ತಾ ಇರ್ಬೋದು. ನೆಗೆಟಿವ್ ಎನರ್ಜಿ ಕೂಡ ಸ್ವಲ್ಪ ನಿಮಗೆ ಆಕರ್ಷಣೆ ಆಗ್ತಾ ಇರ್ಬೋದು. ಆಕರ್ಷಣೆ ಅಂತ ಹೇಳಲಿಕ್ಕೆ ಬರಲ್ಲ ಇಲ್ಲಿ, ಬಟ್ ನೀವು ಆ ಸಿಚುವೇಶನಲ್ಲಿ ಇದ್ದೀರಾ, ತುಂಬ ನೋವಾಗುವಂಥ ಪರಿಸ್ಥಿತಿ ಅಥವಾ ಭಯದ ವಾತಾವರಣ ಅಥವಾ ಏನಾಗುತ್ತೋ ಏನೋ ಆತಂಕ, ಆತುರ. ಸೊ ಏನು ಮೈಂಡ್ ಪೀಸ್ಫುಲ್ಲಾಗಿ ಶಾಂತಿಯಾಗಿಲ್ಲ, ಅಂದರೆ ತುಂಬ ಟೆನ್ಷನಲ್ಲಿದ್ದೀರಾ, ತುಂಬ ನೋವಲ್ಲಿದ್ದೀರಾ, ಒಂದು ರೀತಿಯ ಫಿಯರ್. ಸೊ ನಿಮಗೆ ಎಲ್ಲ ಕಡೆಯೂ ಆ ಥರ ಅನಿಸ್ತಾ ಉಂಟು, ಎನರ್ಜಿ ಎಲ್ಲ ಆ ಕಡೆ ಈ ಕಡೆ. ಸೊ ಎಸ್, ಅಂದರೆ ಕರೆಕ್ಟಾಗಿ ಎನರ್ಜಿ ಇಲ್ಲ ಇಲ್ಲಿ. ಅಂದರೆ ಇಲ್ಲಿ ನೋಡಿ ಪರಿಸ್ಥಿತಿ ಹೇಗುಂಟಂತ ಹೇಳಿದರೆ, ಮೇಲ್ನಾಟಕ್ಕೆ ನೀವು ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ, ಓಕೆ, ಕಂಫರ್ಟೇಬಲ್, ನೋಡುವವರಿಗೆ ಹೀಗೆ ನೀವು ಚೆನ್ನಾಗಿದ್ದೀರಾ, ನೀವು ಹುಡುಗಿ ಇರ್ಬೋದು, ಹುಡುಗ ಇರ್ಬೋದು. ಬಟ್ ಮನಸ್ಸಿನ ನೋವು ಯಾರ ಜೊತೆನೂ ಹೇಳ್ಕೊಲಿಕ್ಕೆ ಆಗ್ತಾ ಇಲ್ಲ, ಸಿಚುವೇಶನ್ ಸರಿ ಇಲ್ಲ, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇಲ್ಲ, ಅಥವಾ ಮನೆಯವರಿಗೆ ನಿಮ್ಮ ಮನಸ್ಸು ಅರ್ಥ ಆಗ್ತಾ ಇಲ್ಲ, ಅಥವಾ ನಿಮ್ಮ ವ್ಯಕ್ತಿಗೇನೆ ನಿಮ್ಮ ಮನಸ್ಸು ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಸೊ ಒಂದು ಹೊತ್ತಿನ ಊಟ ಕೂಡ ನೀವು ಚೆನ್ನಾಗಿ ಮಾಡ್ತಾ ಇಲ್ಲ, ಅದು ಕೂಡ ಕಣ್ಣೀರಲ್ಲಿ ಕೈ ತೊಳೆದ ಥರ. ನೆಮ್ಮದಿ ಇಲ್ಲ ಮನಸ್ಸಿಗೆ, ಏನು ಮಾಡಬೇಕು. ಸೊ ಇಂಥ ಪರಿಸ್ಥಿತಿಯಲ್ಲಿ ನೀವು ಸ್ಟ್ರಾಂಗ್ ಆಗಿರಬೇಕು. ತಪ್ಪು ನಿರ್ಧಾರಗಳನ್ನು, ತಪ್ಪು ಆಲೋಚನೆಗಳನ್ನು ತಗೊಳ್ಬಾರ್ದು. ಸೊ ಜೀವನ ತುಂಬ ದೊಡ್ಡದು, ಹಾಗೆಯೇ ಜೀವನ ಅತ್ಯಂತ ಪವಿತ್ರವಾದದ್ದು. ಸಮಸ್ಯೆ ಇವತ್ತಿರುತ್ತೆ, ಈ ಕ್ಷಣ ಇರುತ್ತೆ, ಮತ್ತೊಂದು ಕ್ಷಣ ಇರಲ್ಲ. ಸೊ ಇದನ್ನು ಒಂದು ಆಲೋಚನೆ ಮಾಡಬೇಕು. ಏನಕ್ಕಂದರೆ ಕೆಲವರೆಲ್ಲ ಓವರಾಗಿ ಏನೇನೋ ಥಿಂಕ್ ಮಾಡ್ತಾ ಇದ್ದೀರಾ, ಏನಕ್ಕೆ ಈ ಥರ ಎಲ್ಲ ಏನೇನೋ ಆಲೋಚನೆ ಮಾಡ್ತಾ ಇದ್ದೀರಾ, ನೀವು ಏನಂತ ಆಲೋಚನೆ ಮಾಡ್ತಾ ಇದ್ದೀರಾ. ಸೊ ಒಂದು ಅಂದರೆ ಏನು ಹೇಳಬೇಕು ಅಂತ ಹೇಳ್ತಾ ಇದ್ದೇನೆಂದರೆ, ನಿಮಗೆ ಏನು ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ. ಕೆಲವೊಂದು ಸಲ ಏನೇನೋ ಡೀಪಾಗಿ ಆಲೋಚನೆ ಮಾಡಿಬಿಟ್ಟು ಸೊ ನಿಮಗೆ ಸರಿ, ಕರೆಂಟ್ ಸಿಚುವೇಶನಲ್ಲಿ ನಿಮಗೆ ನೀವು ಮಾಡಿದ್ರೆ ಸರಿ ಅಂತ ಅನಿಸುತ್ತೆ. ಬಟ್ ಅದರ ಪರಿಣಾಮ ಏನಂದರೆ ತಪ್ಪು ನಿರ್ಧಾರಗಳನ್ನು ಆಲೋಚನೆ ಮಾಡಬಾರ್ದು. ನಿಮಗೆ ಇಲ್ಲಿ ನಾನೊಂದು ಗೈಡ್ ಮಾಡ್ತಾ ಇದ್ದೇನೆ, ಯಾರೋ ನಿಮ್ದು ಇಷ್ಟ ದೇವರಿಂದ ನಿಮಗೆ ಒಂದೇ ಮೆಸೇಜ್ ಸಿಗ್ತಾ ಉಂಟು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಸಿಕ್ಕಿರುತ್ತೆ. ಬಟ್ ನೀವು ಪಾಸಿಟಿವ್ ಆಗಿರಲ್ಲ, ತುಂಬ ಅತಿಯಾಗಿ ಕಣ್ಣೀರು ಹಾಕ್ತೀರಾ, ದುಃಖ ಬರ್ತೀರಾ, ಏನೇನು ಎಸ್ ಎಂಥ ಆಲೋಚನೆಗಳು. ಸೊ ಇವತ್ತಿನಿಂದಲೇ, ಈ ಕ್ಷಣದಿಂದಲೇ ಸ್ಟಾಪ್ ಮಾಡಿ. ಸೊ ಎಲ್ಲನೂ ಒಳ್ಳೆಯದೇ ಆಗುತ್ತೆ. ನಿಮ್ಮ ಮನಸ್ಸು ಪರಿಶುದ್ಧವಾಗಿ ಉಂಟಾ, ನಿಮ್ಮ ಪ್ರೀತಿ ಪರಿಶುದ್ಧವಾಗಿ ಉಂಟಾ, 100% ನಿಮಗೆ ಒಳ್ಳೆಯದೇ ಆಗುತ್ತೆ. ಅದನ್ನೊಂದು ನಂಬಿಕೆ ಇದೆ ನೀವು. ಮತ್ತು ಅತಿಯಾಗಿ ಭಯಪಡೋದು, ಏನೋ ಆಗುತ್ತೋ. ಸೊ ನಿಮ್ಮ ಅಷ್ಟಕ್ಕೆ ನೀವೇ ಜಡ್ಜ್ಮೆಂಟ್ ಮಾಡೋರು, ಹಿಂಗೆ ಆಗುತ್ತೆ ಹಂಗಾಗುತ್ತೆ. ನಮ್ಮ ಭವಿಷ್ಯವನ್ನು ನೋಡಿದವರು ಯಾರು ಕೂಡ ಇಲ್ಲ, ದೇವರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಒಂದೇ ಒಂದು ಪ್ರಾರ್ಥನೆ, ಒಂದೇ ಒಂದು ಮಂತ್ರ ಜಪ ಸಾಕು ಅವ್ರು ನಮಗೆ ಆಶೀರ್ವಾದ ಮಾಡಲಿಕ್ಕೆ. ಒಂದೇ ಒಂದು ಸೆಕೆಂಡ್ ಸಾಕಾಗುತ್ತೆ. ಸೊ ಹಾಗಾಗಿ ನೀವು ಸರಿ ಇದ್ದೀರಾ, ನೀವು ದೇವರಿಗೆ ಸರಿಯಾಗಿದ್ದೀರಾ, ನೀವು ಧರ್ಮ ಮಾರ್ಗದಲ್ಲಿದ್ದೀರಾ, ನ್ಯಾಯ ಮಾರ್ಗದಲ್ಲಿದ್ದೀರಾ. ಸೊ ಯಾವುದೇ ಆಲೋಚನೆ ಮಾಡಬೇಡಿ. ಅತಿಯಾಗಿ ಕಣ್ಣೀರು ಹಾಕುವುದು ಅಥವಾ ತಾತ್ಪಾತ ಸಿಚುವೇಶನಿಂದ, ಅಥವಾ ನಿಮಗೆ ಯಾರೋ ಏನೋ ಹೇಳ್ತಾರೆ, ಸೊ ಪ್ರೀತಿಸಿದ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಇವಾಗ ಸರಿ ಇಲ್ಲ ಟೈಮ್, ಅದಕ್ಕೋಸ್ಕರ ಹಿಂಗೆ ಆಗ್ತಾ ಉಂಟು. ಕೆಲವೊಂದು ಕಾರ್ಮಿಕ್ ಲೆಸನ್ ಇರುತ್ತೆ, ಕಾರ್ಮಿಕ್ ಹೆಣ್ಣು ಅಂತ ಇರುತ್ತೆ. ಸೊ ಸೋಲ್ಮೆಂಟ್ ಕನೆಕ್ಷನ್ ಇರ್ಬೋದು, ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರ್ಬೋದು. ಸೋಲ್ಮೆಂಟಲ್ಲಿ ದಿ ಮೋಸ್ಟ್ ಅಂದರೆ ತುಂಬ ಅಲ್ಲಿ ನೋವಿರುತ್ತೆ, ಕಣ್ಣೀರಿರುತ್ತೆ, ಒಮ್ಮೆ ಬರ್ತಾರೆ ಇನ್ನೊಮ್ಮೆ ಹೋಗ್ತಾರೆ. ಸೊ ಅಷ್ಟು ಸುಲಭ ಇಲ್ಲ. ಕೆಲವರದ್ದು ಲೈಫಲ್ಲಿ ಚೆನ್ನಾಗಿರುತ್ತೆ, ಸೊ ಅವರದ್ದು ಗ್ರಹಗತಿಗಳು ಕೂಡ ಚೆನ್ನಾಗಿರುತ್ತೆ. ಎಲ್ಲ ಆ್ಯಂಗಲಿಂದ ಆಲೋಚನೆ ಮಾಡಬೇಕಲ್ಲ. ಸೊ ನೀವು ಸುಮ್ಮನೆ ಏನೇನು ಆಲೋಚನೆ ಮಾಡಿದರೆ ಯಾರ ಲೈಫ್ ಕೂಡ ಅಷ್ಟು ಈಸಿಯಾಗಿ ಇರಲ್ಲ, ನೋಡಿದಷ್ಟು ಸುಲಭ ಇರಲ್ಲ. ಸೊ ನೀವು ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿಯನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಭಯಪಡೋದು, ಕಣ್ಣೀರು ಹಾಕೋದು, ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದನ್ನು ಕಡಿಮೆ ಮಾಡಿ.
ಹಾಗೆಯೇ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಸೊ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೀನಿ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೀನಿ. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತೂ ಜಾಯಿನ್ ಆಗ್ಬೋದು. ಹಾಗೆಯೇ ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂದರೆ ಹೇಳಿ, ಸೊ ನಿಮ್ಮ ಪರವಾಗಿ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೀನಿ. ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಪ್ರೀತಿಯ ವಿಷಯ, ಮ್ಯಾರೇಜ್ ರಿಲೇಟೆಡ್ ಅಥವಾ ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು, ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ನಾನು ನಿಮ್ಮ ಸಹೋದರಿ ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಕೆಲವೊಂದು ಸಮಸ್ಯೆಗಳು ನಿಮಗೆ ಸಾಲ್ವ್ ಆಗಲ್ಲ ಅಂತ ಇದ್ರೂ ಅದು ಏನಿಲ್ಲ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ 100% ಕ್ಲಿಯರ್ ಆಗುತ್ತೆ. ಕೆಲವೊಂದು ಸಲ ಅಡೆತಡೆಗಳು ಜಾಸ್ತಿ ಇರುವಾಗ ಸ್ವಲ್ಪ ಮಾನಸಿಕವಾಗಿ ನಿಮಗೂ ಕೆಲವೊಂದು ಡಿಸಿಷನ್ ತಗೊಳ್ಳಿಕ್ಕೆ ನೀವು ಡಿಲೇ ಮಾಡ್ತಾ ಇರ್ಬೋದು. ಏನೇ ಒಂದು ವಿಷಯ ಇದ್ರೂ ಶೇರ್ ಮಾಡಿ. ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.